ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಈ ದೃಶ್ಯದ ಹಿಂದೆ ಸಹಿಸಲಾರದ ಸಂಕಟ, ತೀರಲಾರದ ನೋವು. ಅಮ್ಮ ಎಲ್ಲಿ ಹೋದ್ಲು? ಜಪಾನ್ ಪಂಚ್ ಕೋತಿ ಮರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗಾದ್ರೆ ಪಂಚ್ ತಾಯಿ ಎಲ್ಲಿ ಹೋದ್ಲು? ಬದುಕಿದ್ದಾಳ, ಸತ್ತಿದ್ದಾಳ? ಬದುಕಿದ್ರೆ ಕೋತಿ ಮರಿಯನ್ನ ಯಾಕೆ ದೂರ ತಳ್ಳಿದ್ಲು? ಅಷ್ಟಕ್ಕೂ ಈ ಗೊಂಬೆ ಪಂಚ್ಗೆ ಸಿಕ್ಕಿದ್ದಾದ್ರೂ ಹೇಗೆ? ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಗೊಂಬೆಯನ್ನೇ ತನ್ನ ತಾಯಿ ಅಂತ ತಿಳಿದಿದೆ ಈ ಪಂಚನ್ನ ಕೋತಿ ಮರಿ. ಯಾವಾಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು, ಜನರ ದಂಡೆ ಆ ಪ್ರಾಣಿ ಸಂಗ್ರಹಾಲಯಕ್ಕೆ ಹರಿದು ಬರ್ತಿದೆ ಅಂತೆ. ಪಾಪ ಅನ್ಸುತ್ತೆ ಅಲ್ವಾ ಪಂಚ್ನ ಸ್ಥಿತಿ ನೋಡಿದ್ರೆ. ಮಂಗನಿಂದ ಮಾನವ ಅಂತಾರಲ್ಲ, ಮನುಷ್ಯರಿಗೆ ಬೇಕಾದ ತಾಯಿ ಪ್ರೀತಿ, ಮಮತೆ, ವಾತ್ಸಲ್ಯ ಮರಿ ಪ್ರಾಣಿಗಳಿಗೂ ಬೇಕಲ್ವಾ? ಅಂದ ಹಾಗೆ ಈ ಪಂಚ್ನ ಈ ರೀತಿ ವರ್ತನೆಗೆ ಕಾರಣ ಏನು? ಗೊಂಬೆ ಹೇಗೆ ಈ ಕೋತಿಯ ಜೀವ ಉಳಿಸಿದೆ? ಅಷ್ಟಕ್ಕೂ ತಾಯಿ ಕೋತಿ ಎಲ್ಲಿ ಹೋಯ್ತು? ತಾಯಿ ಪ್ರೀತಿ ಇಲ್ಲ, ಕಂದ ಅಂತ ಕರೆಯೋರಿಲ್ಲ. ಸಹ ಪ್ರಾಣಿಗಳ ಜೊತೆ ಬೆರೆಯೋದಕ್ಕೆ ಹೋದ್ರೆ ಅದರಲ್ಲೂ ನಿರ್ಲಕ್ಷ್ಯ. ಜಪಾನ್ನ ಜೂನಲ್ಲಿ ಬದುಕ್ತಿರೋ ಈ ಪಂಚ್ಗೆ ಈಗ ಗೊಂಬೆನೇ ಇಲ್ಲ. ಗೊಂಬೆ ಇಲ್ಲದಿದ್ರೆ ಈ ಪಂಚ್ಗೆ ಜೀವವೇ ಇರೋದಿಲ್ಲ, ಸತ್ತು ಹೋಗುತ್ತೆ ಅನ್ನೋ ಅಷ್ಟರ ಮಟ್ಟಿಗೆ ಇದು ಗೊಂಬೆಯನ್ನ ಹಚ್ಚಿಕೊಂಡು ಬಿಟ್ಟಿದೆ. ಗೊಂಬೆಯನ್ನೇ ಹಿಡಿದು ಓಡಾಡುತ್ತೆ. ಎಲ್ಲೇ ಹೋದ್ರೂ ಪಂಚ್ ಈ ಗೊಂಬೆಯನ್ನ ಬಿಟ್ಟು ಇರೋದೇ ಇಲ್ಲ. ತನ್ನ ಜೊತೆನೆ ಎಳೆದುಕೊಂಡು ಹೋಗುತ್ತೆ, ಅದರ ಜೊತೆನೆ ನಿದ್ದೆ ಮಾಡುತ್ತೆ, ಅದರ ಜೊತೆನೆ ಆಟ ಆಡುತ್ತೆ, ಅದರ ಜೊತೆನೆ ಇಡೀ ಬದುಕು ಅನ್ನೋ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ಅದು ನಿಮಗೆ ಮಾತ್ರ ಗೊಂಬೆ, ಆದ್ರೆ ಆ ಕೋತಿ ಮರಿಗೆ ಅದೇ ಅದರ ತಾಯಿ. ಈ ಗೊಂಬೆಯನ್ನ ತನ್ನ ತಾಯಿ ಅಂತ ತಿಳಿದ ಈ ಪಂಚ್ಗೆ ಬೇಸರವಾದ್ರೆ ಆ ಗೊಂಬೆ ಮಡಿಲೆ ಸಾಂತ್ವನ ಹೇಳುತ್ತೆ. ಪ್ರೀತಿ ಬಂದಾಗ ಗೊಂಬೆಗೆ ಮುತ್ತಿಡುತ್ತೆ. ಸಹ ಪ್ರಾಣಿಗಳು ಪಂಚ್ನನ್ನು ದೂರ ತಳ್ಳಿದಾಗ ವಾಪಸ್ ಗೊಂಬೆ ಬಳಿಯ ಬಂದು ಮಲಗಿ ಕಣ್ಣೀರು ಹಾಕುತ್ತೆ. ಪಂಚ್ಗೆ ಪಂಚಪ್ರಾಣವೇ ಆಗಿ ಹೋಗಿದೆ ಈ ಗೊಂಬೆ. ನಾವು ಹೇಳ್ತಿರೋದು ಯಾವುದು ಅತಿಶಯೋಕ್ತಿಯಲ್ಲ. ಈ ಪಂಚ್ ಆ ಗೊಂಬೆಯಲ್ಲಿ ಕಂಡ ಅದ್ಭುತ ಭಾವ ಅದು. ಈ ಪಂಚ್ಗೆ ಇವಾಗ 7 ತಿಂಗಳು. 2025 ಜೂನರಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಈ ಮರಿ ಜನ್ಮ ಪಡೆದಿದೆ. ಜನ್ಮ ಪಡೆದಿದ್ದ ಹಾಗೆ ಈ ಪಂಚ್ನನ್ನು ತಾಯಿ ಕೋತಿ ಬಿಟ್ಟು ಹೋಗಿದೆ. ಸಾಮಾನ್ಯವಾಗಿ ಕೋತಿಗಳು ತಮ್ಮ ಮರಿಗಳನ್ನು ಹೊಟ್ಟೆಗೆ ಅವಚಿಕೊಂಡು ಓಡಾಡ್ತಿರ್ತವೆ. ಮರಿಗೆ ಜನ್ಮ ಕೊಟ್ಟ ತಕ್ಷಣ ತಾಯಿ ಪ್ರಾಣಿ ಅಂತ ಬಿರುದು ಪಡೆದ ಯಾವುದೇ ಪ್ರಾಣಿಗಾಗ್ಲಿ ಅವು ಮರಿಗಳ ಜೊತೆ ಭಾವನಾತ್ಮಕವಾಗಿ ಬೆರೆತು ಬಿಡ್ತವೆ. ಆದ್ರೆ ಇಲ್ಲಿ ಪಂಚ್ಗೆ ಜನ್ಮವಿಟ್ಟ ತಕ್ಷಣ ಆ ತಾಯಿ ಕೋತಿ ಬಿಟ್ಟು ಹೋಗಿದೆ. ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಇದು ಕಂಡು ಬರುವುದು ತುಂಬಾ ವಿರಳ ಅಂತೆ. ಈ ಬಗ್ಗೆ ಅಲ್ಲಿನ ಪ್ರಾಣಿ ಸಂಗ್ರಹಾಲಯದ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ. ಅವರ ಪ್ರಕಾರ ಈ ಪಂಚ್ಗೆ ಹುಟ್ಟಿದಾಗ ಕೇವಲ 500 ಗ್ರಾಂ ತೂಕವಿತ್ತಂತೆ. ಹೀಗಾಗಿ ಅದರ ಆರೈಕೆಗಾಗಿ ಪ್ರಾಣಿ ಸಂಗ್ರಹಾಲಯದ ಸಿಬ್ಬಂದಿ ಆರೈಕೆ ಮಾಡಿದ್ದಾರೆ. ಮರಿ ಕೋತಿಯನ್ನು ತಾಯಿ ತೊರೆದು ಹೋಗಿದೆ. ಅದು ಈಗ ಪಂಚ್ನನ್ನು ಹತ್ತಿರಕ್ಕೂ ಸೇರಿಸ್ತಿಲ್ಲ ಅಂತೆ. ಕೆಲವು ಪ್ರಾಣಿಗಳು ಮೊದಲ ಹೆರಿಗೆಯಲ್ಲಿ ಈ ರೀತಿ ಆಗೋದು ಸಹಜ ಅನ್ನೋದು ಅಲ್ಲಿನ ಸಿಬ್ಬಂದಿ ಕೊಟ್ಟ ಮಾಹಿತಿಯಾಗಿದೆ ಅಂತೆ. ಕೆಲವು ಪ್ರಾಣಿಗಳು ಮೊದಲ ಹೆರಿಗೆಯಲ್ಲಿ ಈ ರೀತಿ ಆಗೋದು ಸಹಜ ಅನ್ನೋದು ಅಲ್ಲಿನ ಸಿಬ್ಬಂದಿ ಕೊಟ್ಟ ಮಾಹಿತಿಯಾಗಿದೆ. ಜೊತೆಗಾರರಾಗಿ ಇರಬೇಕಿದ್ದ ಬೇರೆ ಪ್ರಾಣಿಗಳು ಸಹ ಇದನ್ನು ತಿರಸ್ಕರಿಸಿದವು. ಹೀಗೆ ದಿನ ಕಳೆದಂತ ಪಂಚ್ ಒಂಟಿಯಾಗಿ ಬಿಟ್ಟಿದೆ. ಬೇರೆ ಕೋತಿಗಳ ಜೊತೆ ಬೆರೆಯೋದಕ್ಕೆ ಹೋದ್ರೆ ಅವು ಇದನ್ನ ತಮ್ಮ ಗುಂಪಿಗೆ ಸೇರಿಸಿಕೊಳ್ಳದೆ ಸಿಕ್ಕ ಹಾಗೆ ಹೊಡೆಯೋದು, ನೆಲಕ್ಕೆ ಬೀಳಿಸಿ ಗಾಯ ಮಾಡಿಬಿಟ್ಟಿದೆ. ಕ್ರಮೇಣ ಈ ಪಂಚ್ ಈಗ ಒಂಟಿಯಾಗಿಯೇ ಉಳಿದು ಬಿಟ್ಟಿದೆ. ಒಂದೊಂದೇ ಕೂರೋದು ಬಿಟ್ರೆ ಆ ಗೊಂಬೆ ಜೊತೆ ಆಟವಾಡೋದು ಕಾಯಕ ಮಾಡಿಕೊಂಡಿದೆ. ಮನುಷ್ಯನನ್ನು ಸೇರಿಸಿದಂತೆ ಎಲ್ಲಾ ಪ್ರಾಣಿಗಳು ಸಂಘಜೀವಿಗಳು.
ಎಲ್ಲಾ ಪ್ರಾಣಿಗಳು ಗುಂಪು ಗುಂಪಲ್ಲೇ ಓಡಾಡೋದು. ಆದ್ರೆ ಇಲ್ಲಿ ಪಂಚನ್ನು ಮರಿ ಕೋತಿಗೆ ಯಾರ ಸಂಘವೂ ಇಲ್ಲದಂತಾಗಿದೆ. ಮನುಷ್ಯನಿಗೆ ಸಿಟ್ಟು, ಕೋಪ, ಅಳು, ಬೇಸರ ಇದ್ದ ಹಾಗೆ ಪ್ರಾಣಿಗಳಲ್ಲಿಯೂ ಇದೆ. ಮಮತೆಯ ವಿಷಯದಲ್ಲಿಯೂ ಪ್ರಾಣಿಗಳು ಹೊರತಾಗಿಲ್ಲ ಅಂತಾನೆ ಹೇಳಬಹುದು. ಮರಿಕೋತಿಗೆ ಇಲ್ಲಿ ವಾತ್ಸಲ್ಯದ ಕೊರತೆ ಇದೆ. ಇದೇ ಕಾರಣಕ್ಕೆ ಗೊಂಬೆಯನ್ನೇ ತನ್ನ ತಾಯಿ, ಸಂಗಡಿಗ ಎಲ್ಲವೂ ಅಂದುಕೊಂಡಿದೆ. ಯಾಕಂದ್ರೆ ಈ ಗೊಂಬೆ ಒಡಿಯಲ್ಲ, ಪರಚಲ್ಲ, ಬೈಯಲ್ಲ, ದೂರವೂ ತಳ್ಳಲ್ಲ, ನಿರ್ಲಕ್ಷಿಸೋದೂ ಇಲ್ಲ ಅಲ್ವಾ. ಹೀಗಾಗಿ ಮರಿಕೋತಿ ಪಂಚ್ ತಾಯಿ ಪ್ರೀತಿ, ವಾತ್ಸಲ್ಯಕ್ಕಾಗಿ ಹಾತೊರೆಯುತ್ತಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.